ಸಾಮಾನ್ಯವಾಗಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಚೆಕ್ ಕೊಟ್ಟವರ ಅಥವಾ ಚೆಕ್ ತಗೊಂಡವರ ಈ ಇಬ್ಬರಲ್ಲಿ ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲಿದೆ ಎಂದು ನಿರ್ಧಾರ ಮಾಡೋದೇ ಒಂದು ಯಕ್ಷ ಪ್ರಶ್ನೆ. ಎಸ್, ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಈ ಒಂದು ಟಾಪಿಕ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಲೋ ಆಲ್, ವೆಲ್ಕಮ್ ಟು ಲಾ ಗೈಡೆನ್ಸ್. ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ಸೆಕ್ಷನ್ 139 ಆಫ್ NI ಆಕ್ಟ್ 1881. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಈ ಬರ್ಡನ್ ಆಫ್ ಪ್ರೂಫ್ ಅಕ್ಯೂಸ್ಡ್ ಮೇಲ ಅಥವಾ ಕಂಪ್ಲೇನೆಂಟ್ ಮೇಲ. ಸೆಕ್ಷನ್ 139. ಸೊ ಪ್ರಿಸಂಪ್ಷನ್ ಅಂದ್ರೆ ಕನ್ನಡದಲ್ಲಿ ಕಲ್ಪನೆ ಅಥವಾ ಊಹೆ. ಸೊ ಕೋರ್ಟ್ಗೆ ಒಂದು ಊಹೆ ಇರುತ್ತೆ ಅಥವಾ ಒಂದು ಕಲ್ಪನೆ ಇರುತ್ತೆ, ಯಾರು ಸುಖಾಸುಮ್ಮನೆ ಒಂದು ಚೆಕ್ಕನ್ನು ಇನ್ನೊಬ್ಬರಿಗೆ ಸಹಿ ಮಾಡಿ ಕೊಡುವುದಿಲ್ಲ. ಅವರು ಸಾಲ ತಗೊಂಡಿದ್ದಾಗ ಮಾತ್ರನೇ ಅವರು ಅಂತಹ ಚೆಕ್ಕನ್ನು ಇನ್ನೊಬ್ಬರಿಗೆ ಕೊಡೋದು. ಫಾರ್ ಅನ್ ಎಕ್ಸಾಂಪಲ್, ಪರ್ಸನ್ ಎ ಪರ್ಸನ್ ಬಿಗೆ ಒಂದು 20,000 ಚೆಕ್ಕನ್ನು ಕೊಟ್ಟಿರ್ತಾರೆ. ಸೊ ಪರ್ಸನ್ ಬಿ ದುಡ್ಡನ್ನು ಕೊಟ್ಟಿರೋದ ಕಾರಣಕ್ಕೆ ಪರ್ಸನ್ ಎ ಆ ಒಂದು ಬಿಗೆ ಚೆಕ್ಕನ್ನು ಬರೆದು ಕೊಟ್ಟಿರ್ತಾನೆ ಎಂಬುವ ಒಂದು ಪ್ರಿಸಂಪ್ಷನ್ ಅಥವಾ ಊಹೆ ಕಲ್ಪನೆ ಕೋರ್ಟ್ಗೆ ಬಂದಿರುತ್ತೆ. ಸೊ ಇದರಲ್ಲಿ ಬರ್ಡನ್ ಆಫ್ ಪ್ರೂಫ್ ಯಾರು ಆ ಚೆಕ್ಕನ್ನು ಕೊಟ್ಟಿರೋದು. ಸೊ ಈ ಒಂದು ಸಂದರ್ಭದಲ್ಲಿ ಎ ಕೊಟ್ಟಿರೋದು. ಸೊ ಎ ಆ ಒಂದು ಬರ್ಡನ್ ಆಫ್ ಪ್ರೂಫ್ ಅವರ ಮೇಲೆ ಹಾಕೊಂಡು ಅವರು ಆಸ್ ಎ ಡಿಫೆನ್ಸ್ ಆರ್ ಅನ್ ಅಕ್ಯೂಸ್ ಅವರು ಪ್ರೂವ್ ಮಾಡಬೇಕು ಆ ಚೆಕ್ಕು ಸಾಲಕ್ಕಾಗಿ ಕೊಟ್ಟದ್ದಲ್ಲ, ಅದು ಗ್ಯಾರಂಟಿಗಾಗಿ ಕೊಟ್ಟದ್ದು ಅಥವಾ ಗಿಫ್ಟ್ ಆಗಿ ಕೊಟ್ಟದ್ದು ಅಂತ ಅವರು ಪ್ರೂವ್ ಮಾಡಬೇಕು. ಅಥವಾ ಆ ಒಂದು ಚೆಕ್ಕಿನ ಅಮೌಂಟ್ ಈಗಾಗಲೇ ಅವರು ಪೇಮೆಂಟ್ ಮಾಡಿದ್ದಾರೆ, ಆದರೂ ಅವರಿಗೆ ತೊಂದರೆ ಕೊಡೋಕ್ಕೆ ಇಂಥ ಒಂದು ಸುಳ್ಳು ಪ್ರಕರಣ, ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ ಎಂದು ಪ್ರೂವ್ ಮಾಡಬೇಕಾಗಿರುವ ಸಂಪೂರ್ಣ ಬಾಧ್ಯತೆ ಹೇಗೆ ಇರುತ್ತೆ. ಸೊ ಇದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಕ್ಷನ್ 139 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881. ಪ್ರಿಸಂಪ್ಷನ್ ಇನ್ ಫೇವರ್ ಆಫ್ ದ ಹೋಲ್ಡರ್. ಪ್ರಿಸಂಪ್ಷನ್ ಇನ್ ದ ಫೇವರ್ ಆಫ್ ಹೋಲ್ಡರ್ ಅಂದರೆ ಯಾರು ಚೆಕ್ ಕಂಪ್ಲೈನೆಂಟ್ ಅವರ ಪ್ರಿಸಂಪ್ಷನ್ ಅವರ ಒಂದು ಫೇವರೇ ಇರುತ್ತೆ. ಯಾಕಂದರೆ ಸುಮ್ಮನೆ ಅವರಿಗೆ ಚೆಕ್ ಸಿಕ್ಕಿರೋದಿಲ್ಲ. ಇಟ್ ಶಾಲ್ ಬಿ ಪ್ರೆಸ್ಯೂಮ್ಡ್ ಅನ್ಲೆಸ್ ದ ಕಾಂಟ್ರಾರಿ ಇಸ್ ಪ್ರೂವ್ಡ್. ಅನ್ಲೆಸ್ ದ ಕಾಂಟ್ರಾರಿ ಇಸ್ ಪ್ರೂವ್ಡ್ ಅಂದರೆ ಅನ್ಲೆಸ್ ನೀವು ಡಿಫೆಂಡ್ ಮಾಡಿ ಅಥವಾ ನೀವೇ ಅಕ್ಯೂಸ್ಡ್ ಆಗಿದ್ದಾಗ ನೀವು ಪ್ರೂವ್ ಮಾಡಬೇಕು, ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಮುಂದಿಟ್ಟು ಕೋರ್ಟ್ನ ಮುಂದಿಟ್ಟು ನೀವು ಪ್ರೂವ್ ಮಾಡಬೇಕು ದಟ್ ದ ಹೋಲ್ಡರ್ ಆಫ್ ಎ ಚೆಕ್ ರಿಸೀವ್ಡ್ the check of the nature referred to in section 138 of the discharge. So 138 of NI Act ಏನು ಹೇಳುತ್ತೆ ಅಂದರೆ, ನೀವು ಸುಮ್ಮನೆ ಚೆಕ್ಕನ್ನು ಕೊಟ್ಟಿರಲ್ಲ, ನೀವು ಚೆಕ್ ಕೊಟ್ಟಿದ್ರೆ ನೀವು ಸಾಲಕ್ಕಾಗಿ ಕೊಟ್ಟಿರ್ತೀರಾ, ನಿಮ್ಮ ಸಾಲವನ್ನು ತೀರಿಸೋಕ್ಕಾಗಲ್ಲ, ಅದಕ್ಕೆ ನೀವು ಆ ಒಂದು ಚೆಕ್ಕನ್ನು ಕೊಟ್ಟಿರ್ತೀರಾ ಅಂತ ಸೆಕ್ಷನ್ 138 ಇರೋದು. ಇನ್ ಹೋಲ್ ಆರ್ ಇನ್ ಪಾರ್ಟ್ ಆಫ್ ಎನಿ ಡೆಪ್ಟ್ ಆರ್ ಅದರ್ ಲಯಬಿಲಿಟಿ. ನಿಮ್ಮ ಒಂದು ಸಾಲಕ್ಕಾಗಿ ನೀವು ಆ ಚೆಕ್ಕನ್ನು ಕೊಟ್ಟಿರೋದು ಅಥವಾ ಯಾವುದೇ ಒಂದು ಗ್ಯಾರಂಟಿಗಾಗಿಲ್ಲ, ಯಾವುದೇ ಒಂದು ಗಿಫ್ಟ್ ಇಡಗಾಗಲ್ಲ, ನೀವು ಒಂದು ಸಾಲ ತಗೊಂಡಿದ್ದೀರಾ ಅದಕ್ಕೆ ನೀವು ಕೊಟ್ಟಿರ್ತೀರಾ ಅಂತ ಆಲ್ರೆಡಿ ಪ್ರಿಸಂಪ್ಷನ್ ಆಗಿರುತ್ತೆ. ಸೊ ಅದನ್ನು 138 ಸಾಲ ಇದ್ದರೆ ಅವರು ನೀವು ಚೆಕ್ಕನ್ನು ಕೊಟ್ಟಿರ್ತೀರಾ, ಆ ಚೆಕ್ ಬೌನ್ಸ್ ಆಗಿರುತ್ತೆ. ಸೆಕ್ಷನ್ 139 ಅಗೇನ್ ಅದು ಕಂಪ್ಲೇನೆಂಟ್ಗೆ ಸಪೋರ್ಟಿವ್ ಆಗಿದೆ. ಯಾಕಂದರೆ ಅದು ಪ್ರಿಸಂಪ್ಷನ್, ಆಲ್ರೆಡಿ ಕಲ್ಪನೆ ಇರುತ್ತೆ ನೀವು ಸಾಲಕ್ಕಾಗಿಯೇ ಕೊಟ್ಟಿರ್ತೀರ ಅಂತ. ಇಲ್ಲಿ ಬರ್ಡನ್ ಆಫ್ ಪ್ರೂಫ್ ಕಂಪ್ಲೀಟ್ಲಿ ಆನ್ ದ ಅಕ್ಯೂಸ್ಡ್ ಆರ್ ದ ಡಿಫೆಂಡೆಂಟ್. ಸೊ ಇನ್ ದ ಎಕ್ಸಾಂಪಲ್ ನಾವು ಹೇಳೋದಾದರೆ, ಚೆಕ್ ವಾಸ್ ಗಿವನ್ ಬೈ ಎ ಟು ಬಿ ಟು repay a valid debt or liability. If A argues that the check was not for repayment of a loan but for some other purpose like a gift or an unfulfilled agreement, the burden of proof is on A to show this with evidence. So ನೀವು ಆಸ್ ಎನ್ ಅಕ್ಯೂಸ್ಡ್ ನಿಮ್ಮ ಒಂದು ಬರ್ಡನ್ ನಿಮಗೆ ಪ್ರೂವ್ ಮಾಡ್ಕೋಬೇಕು, ನಾವು ಆ ಒಂದು ಚೆಕ್ಕಿನ ಮೊತ್ತ ಈಗಾಗಲೇ ಪೇಮೆಂಟ್ ಮಾಡಿದ್ದೀವಿ, ನಾವು ಪೇಮೆಂಟ್ ಮಾಡಿರೋದು ಬ್ಯಾಂಕ್ ಥ್ರೂ ಇರ್ಬೋದು ಅಥವಾ ಫೋನ್ಪೇ, ಗೂಗಲ್ ಪೇ ಇಂತಹ ರೀತಿಯಲ್ಲಿ ನಾವು ಮಾಡಿದ್ದೀವಿ, ಈಗಾಗಲೇ ರೀಪೇ ಮಾಡಿದ್ದೀವಿ ಅಂದರೆ ಅದನ್ನು ನಾವು ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ಬೋದು, ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಪ್ರೆಸೆಂಟ್ ಮಾಡ್ಬೋದು ಈ ರೀತಿ. ಸೊ ನೀವು ಒಂದು ವೇಳೆ ಕ್ಯಾಶ್ ಮೂಲಕ ಏನಾದರೂ ಕೊಟ್ಟಿದ್ರೆ, ನೀವು ಕೊಡಬೇಕಾದ್ರೆ ನೀವು ಒಬ್ಬರೇ ಕೊಟ್ಟಿದ್ದೀರಾ ಇಲ್ಲ ನಿಮ್ಮ ಜೊತೆ ಯಾರನ್ನಾರ ಕರ್ಕೊಂಡು ಹೋಗಿದ್ದೀರಾ, ಸೊ ಅವರು ಬಂದು ನಿಮ್ಮ ಪರವಾಗಿ ಸಾಕ್ಷಿ ಹೇಳಬೇಕು. ಆ ಸಾಕ್ಷಿಯನ್ನು ಅಗೇನ್ ಕಂಪ್ಲೇನೆಂಟ್ ಪರ ಅಡ್ವೊಕೇಟ್ ಸಹ ಅದನ್ನು ಕ್ರಾಸ್ ಮಾಡ್ತಾರೆ. ಆ ಒಂದು ಕ್ರಾಸ್ನಲ್ಲಿ ಅವರು ಎಸ್ ನೀವು ಕೊಟ್ಟದ್ದು ನಿಜ, ನಾನು ನೋಡಿದ್ದೀನಿ ಎಂಬುದು ಕರೆಕ್ಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಅದು ಕೋರ್ಟಿನ ಗಮನಕ್ಕೆ ಸರಿ ಅಂತ ಅನ್ನಿಸಿದ್ರೆ ಮಾತ್ರ ನೀವು ಅದರಿಂದ ನಿಮ್ಮ ಒಂದು ಡಿಫೆನ್ಸ್ ಪರ್ಫೆಕ್ಟಾಗಿ ಮಾಡಿ ಬಚಾವಾಗುವಂಥದ್ದು. ಇಲ್ಲವಾದಲ್ಲಿ ಪ್ರಿಸಂಪ್ಷನ್, ಈಗಾಗಲೇ ಹೇಳಿದಾಗೆ 139 ಪ್ರಿಸಂಪ್ಷನ್ ಇದು ಕಂಪ್ಲೀಟ್ಲಿ ಫೇವರ್ ಟು ದ ಕಂಪ್ಲೈನೆಂಟ್. ಸೊ ಈ ಹೇಳುವ ಹಾಗೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ನೀವು ಯಾವ ರೀತಿ ಅವರಿಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರ್ತೀರ, ಬ್ಯಾಂಕ್ ಸ್ಟೇಟ್ಮೆಂಟ್, ಫೋನ್ಪೇ ಏನಾದರೂ ಒಂದು ಅದನ್ನು ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥದ್ದು. ಫಾರ್ ಎನ್ ಎಕ್ಸಾಂಪಲ್ ಒಂದು 5 ಲಕ್ಷ ತೊಗೊಂಡಿರ್ತೀರಾ, ಒಂದು 3 ಲಕ್ಷ ಈಗಾಗಲೇ ನೀವು ಅವರಿಗೆ ಟ್ರಾನ್ಸ್ಫರ್ ಮಾಡಿರ್ತೀರಾ. ಸೊ 3 ಲಕ್ಷಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟನ್ನು ತೊಗೊಂಡು ಬಂದರೆ ಸೊ 2 ಲಕ್ಷ ಮಾತ್ರ ಬಾಕಿ ಇರುತ್ತೆ. ಅವ್ರು ಏನಾದರೂ 5 ಲಕ್ಷ 6 ಲಕ್ಷ ಅಂತ ಚೆಕ್ಗೆ ಬೌನ್ಸ್ ಮಾಡಿ ಚೆಕ್ ಅಮೌಂಟ್ ಹಾಕಿದ್ದಾಗ ಸೊ ಅಲ್ಲಿ ಅವ್ರು ಸಿಗಾಕೋತಾರೆ. ಯಾಕಂದರೆ ನೀವು ಕೊಡಬೇಕಾಗದು ಬರೀ 2 ಲಕ್ಷ, ಅದಕ್ಕೆ ಡಬಲ್ ಹಾಕಿರೋದು. ಸೊ ಈ ಸಂದರ್ಭದಲ್ಲಿ ನೀವು ಅಕ್ವಿಟ್ ಆಗ್ತೀರಾ. ಅದೇ ರೀತಿ ನಿಮಗೆ ಕೊಡಬೇಕಾದಂಥ 2 ಲಕ್ಷಕ್ಕೆ
ಎಷ್ಟೋ ಸರ್ತಿ ನಿಮ್ಮ ಫೇವರ್ ಆಗುವಂಥದ್ದು ಇದೆ. ಯಾಕಂದರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನೀವು ಈಗಾಗಲೇ ತೀರಿಸಿದ್ರೂ ಸಹ ಅದಕ್ಕೆ ಡಬಲ್ ತ್ರಿಬಲ್ ಆಗಿ ಅಮೌಂಟನ್ನು ಚೇಂಜಸ್ ಮಾಡಿ ನಿಮ್ಮ ಮೇಲೆ ಸುಳ್ಳು ಕೇಸನ್ನು ಹಾಕಿದ್ದಾರೆ ಎಂಬುದು. ಅಗೇನ್ ಇದನ್ನು ಡಿಸೈಡ್ ಮಾಡುವುದು ಡಿಸ್ಕ್ರಿಷನರಿ ಪವರ್ ಆಫ್ ದ ಕೋರ್ಟ್. ಸೊ ನೀವು ಹೇಗೆ ಡಿಫೆನ್ಸ್ ಮಾಡ್ತೀರಾ ಅದರ ಮೇಲೆ ಈ ಒಂದು ಡಿಸಿಷನ್ ಆಫ್ ದ ಕೋರ್ಟ್ ಇರುವಂಥದ್ದು. ಸೊ ಫೈನಲ್ ಕನ್ಕ್ಲೂಷನ್, ದಿಸ್ ಪ್ರಾವಿಷನ್ಸ್ ಎನ್ಶೋರ್ ದಟ್ checks remain a reliable instrument in financial transactions and helps prevent misuse by those issuing checks without intending to honor them. However, the presumption is rebutable, meaning the drawer can contest it with adequate evidence. ಸೊ ಇದು ವೆರಿ ಈಸಿ ಸಿಂಪಲ್ ಪ್ರಿಸಂಪ್ಷನ್. ಕೋರ್ಟ್ಗೆ ಆಲ್ರೆಡಿ ಕಲ್ಪನೆ ಇರುತ್ತೆ, ಸುಮ್ಮನೆ ಯಾರು ಚೆಕ್ಕನ್ನು ಕೊಡುವುದಿಲ್ಲ ಅಂತ. ಸೊ ನೀವು ಪ್ರೂವ್ ಮಾಡ್ಕೋಬೇಕಾದ್ರೆ ನಿಮ್ಮ ಒಂದು ಎವಿಡೆನ್ಸ್ ಮೂಲಕನೇ ಪ್ರೂವ್ ಮಾಡ್ಕೋಬೇಕು. ಸೊ ಅವರು ನೀವು 2 ಲಕ್ಷಕ್ಕೆ ಸಾಲ ತಗೊಂಡಿರ್ತಾರೆ, 10 ಲಕ್ಷ 15 ಲಕ್ಷ ಹಾಕಿದರೆ ಅದನ್ನೂ ಸಹ ನೀವು ಡಿಫೆಂಡ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಡಿಫೆಂಡಿಗೆ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ತಂದು ಕೋರ್ಟ್ಗೆ ಒಪ್ಪಿಸುವಂಥದ್ದು. ಕೋರ್ಟು ಎರಡೂ ಕಡೆ ವಾದ ವಿವಾದವನ್ನು ಆಲಿಸಿ ನೀವು ಸರಿ ಇದ್ದಲ್ಲಿ, ನೀವು ಆಸ್ ಎನ್ ಅಕ್ಯೂಸ್ಡ್ ಸರಿ ಇದ್ದಲ್ಲಿ ನಿಮ್ಮ ಪರವಾಗಿ ಹೆಚ್ಚು ನಿಮ್ಮ ಫೇವರ್ ಆಗಿ ನಿಮ್ಮ ಒಂದು ಆರ್ಡರನ್ನು ಕೊಡುತ್ತೆ. ಬಟ್ ಫೇವರ್ ಇರೋದು ಕಂಪ್ಲೇನೆಂಟ್ಗೆ. ಯಾಕಂದರೆ ನೀವು ಚೆಕ್ ಸುಮ್ಮನೆ ಕೊಟ್ಟಿರೋದಿಲ್ಲ ಎಂಬುವ ಒಂದು ಪ್ರಿಸಂಪ್ಷನ್ ಅಂಡರ್ ಸೆಕ್ಷನ್ 139. ಸೊ ಇನ್ ಎಸೆನ್ಸ್ ಸೆಕ್ಷನ್ 139 upholds the integrity of check as a mode of payment and facilitates swift resolution of disputes in check bounce case. ಯಾಕಂದರೆ ಚೆಕ್ ಬೌನ್ಸ್ ಕೇಸ್ ಹಾಕಿದ ಮೇಲೆ ಒಂದು ಕಂಪ್ಲೇನೆಂಟ್ ಅವರ ಒಂದು ಸ್ವಾನ್ ಸ್ಟೇಟ್ಮೆಂಟಲ್ಲಿ ಏನು ಹಾಕಿರ್ತಾರೆ ಅದನ್ನು ಎಲ್ಲವೂ ನಿಜ ಎಂಬುದು ಹೇಳಿದಾಗ ಅವರ ಒಂದು ಏನಂತಾರೆ ಪಾತ್ರ ಮುಗಿದೋಗುತ್ತೆ. ಸೊ ನಿಮ್ಮ ಒಂದು ಪಾತ್ರ ಆಸ್ ಎನ್ ಅಕ್ಯೂಸ್ಡ್, ನಿಮ್ಮ ಒಂದು ವಕೀಲರು ಅವರನ್ನು ಕ್ರಾಸ್ ಮಾಡುವ ಸಮಯದಲ್ಲಿ ಅವರ ಬಾಯಿಂದ ನಿಜವನ್ನು ಬರೆಸಬಹುದು. ನಿಮ್ಮ ಒಂದು ಫ್ಯಾಕ್ಟ್ಸನ್ನು ನೀವು ಕಂಪ್ಲೀಟಾಗಿ ಆ ಒಂದು ಅಡ್ವೊಕೇಟ್ಗೆ ಹೇಳಿದಾಗ ಆ ಅಡ್ವೊಕೇಟು ಅವರ ಒಂದು ಚಾಕಚಕ್ಯತೆ ಅಥವಾ ಅವರ ಒಂದು ಇಂಟೆಲಿಜೆಂಟ್ ಯೂಸ್ ಮಾಡಿಕೊಂಡು ಅವರ ಬಾಯಿಂದ ಆ ನಿಜವನ್ನು ಬರೆಸ್ತಾರೆ. ನೀವು ನಿಮ್ಮ ಒಂದು ಡಿಫೆನ್ಸಲ್ಲಿ 100% ಗೆದ್ದಿದ್ದೀರಾ ಎಂದು. ಅದೇ ರೀತಿ ನಿಮ್ಮ ಒಂದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಹ ನೀವು ಹಾಕಬಹುದು. ಯಾಕಂದರೆ ಎಷ್ಟೋ ಸರ್ತಿ ಇನ್ನೋಸೆಂಟ್ಸ್ ಮೇಲೆ 2 ಲಕ್ಷ ಏನೋ ಸಾಲ ತಗೊಂಡಿದ್ರೆ 5 ಲಕ್ಷ 10 ಲಕ್ಷ ಅಂತ ಹಾಕ್ತಾರೆ. ಸೊ ಅವರಿಗೆ ಕಾನೂನಿನ ತಿಳುವಳಿಕೆ ಇರೋದಿಲ್ಲ, ಹೇಗೆ ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕಂತ ಗೊತ್ತಿರೋದ. ಈ ಒಂದು ಭಯದಿಂದ ಎಷ್ಟೋ ಸರ್ತಿ ಇವೊಂದು ಇನ್ನೋಸೆಂಟ್ ಅವರಿಗೆ ಪಾಪ ಶಿಕ್ಷೆ ಆಗಿರೋದಿದೆ. ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಡಿಫೆನ್ಸ್ ಹೇಗೆ ಮಾಡ್ಕೋಬೋದು ಹಾಗೂ ನೀವು ಹೇಗೆ ನಿಮ್ಮನ್ನು ನೀವು ಸೇವ್ ಮಾಡ್ಕೋಬೋದು ಎನ್ನುವುದಕ್ಕಾಗಿ ಈ ಒಂದು ವಿಡಿಯೋ. ಸೊ ವೀಕ್ಷಕರೇ, ನಿಮಗೇನಾದರೂ ಇಂತಹ ಸಮಸ್ಯೆ ಇದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ನಮ್ಮ ಒಂದು ಚಾನಲ್ನಲ್ಲಿ ಕಾನೂನಿನ ಅರಿವಿಗೆ ಸಂಬಂಧಪಟ್ಟಂತೆ ಕಾನೂನು ಸಲಹೆಗಳು, ಹಾಗೆ ಮೋಟಿವೇಶನ್ ವಿಡಿಯೋಸು, ಅದೇ ರೀತಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್, ಇಂಪಾರ್ಟೆಂಟ್ ಲೀಗಲ್ ಆಸ್ಪೆಕ್ಟ್ಸ್ ಇರುವಂಥ ಸಬ್ಜೆಕ್ಟ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೇನಾದರೂ ಲೀಗಲ್ ಕ್ವೈರೀಸ್ ಇದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.